ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ KN ರಾವ್ ಗುರುಜಿ. ಇವತ್ತಿನ ವಿಷಯ 2026 ಜುಲೈ ತಿಂಗಳ ಭವಿಷ್ಯ. ಅದರಲ್ಲಿ ಮಕರ ರಾಶಿಯ ಫಲಾನುಫಲ ಹೇಗಿರುತ್ತೆ, ಗೋಚಾರ ಫಲ ಹೇಗಿರುತ್ತೆ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಮಕರ ರಾಶಿಯ ಉದ್ಯೋಗಸ್ಥರಿಗೆ ಯಾವ ರೀತಿ ಇರುತ್ತಪ್ಪ ಅಂತಂದರೆ, ಕೆಲಸ ಕಾರ್ಯಗಳಲ್ಲಿ, ಕಚೇರಿಗಳಲ್ಲಿ ನಿಮ್ಮ ಗೌರವ ವೃದ್ಧಿ ಆಗ್ತಾ ಹೋಗುತ್ತೆ. ಮತ್ತು ನಿಮಗೆ ಮನ್ನಣೆ ಸಿಗ್ತಾ ಹೋಗುತ್ತೆ. ಮೇಲಧಿಕಾರಿಗಳಿಂದ ನಿಮಗೆ ಪ್ರಶಂಸೆ ಸಿಗ್ತಾ ಹೋಗುತ್ತೆ. ಮತ್ತು ಸ್ಥಾನಮಾನ ವೃದ್ಧಿ ಆಗ್ತಾ ಹೋಗುತ್ತೆ ನಿಮಗೆ. ಮತ್ತು ಸಹೋದ್ಯೋಗಿಗಳ ಬೆಂಬಲದಿಂದ ನೀವು ಎಂಥದ್ದೇ ಕಠಿಣವಾದ ಕೆಲಸ ಕೊಟ್ಟರೂ ಸಹಿತ ಸುಲಭವಾಗಿ ಮುಗಿಸ್ತಾ ಹೋಗ್ತೀರಾ. ಎಷ್ಟು ಜಲ್ದಿ ಮುಗಿಸ್ತೀರಾ ಅಂತಂದರೆ ಮೇಲಧಿಕಾರಿಗಳು ಸಹಿತ ನಿಮಗೆ ಪ್ರಶಂಸೆಯನ್ನು ಕೊಡ್ತಾ ಹೋಗ್ತಾರೆ. ಇದರಿಂದ ನಿಮ್ಮ ನಾಯಕತ್ವದ ಗುಣಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ನೋಡ್ತಾ ಹೋದರೆ ಬಂಪರ್ ಲಾಭ ಅಂತ ಹೇಳ್ಬೋದು. ಯಾಕಂದರೆ ವ್ಯಾಪಾರ ವಿಸ್ತರಣೆ ಆಗ್ತಾ ಹೋಗುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ನಿಮಗೆ ಎಲ್ಲ ರೀತಿಯಿಂದನೂ ಸ್ಫೂರ್ತಿದಾಯಕ ಆಗ್ತಾ ಹೋಗುತ್ತೆ. ಗ್ರಾಹಕರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಒಳ್ಳೊಳ್ಳೆಯ ವ್ಯವಹಾರಕ್ಕೆ ನಿಮಗೆ ಹೊಸ ಹೊಸ ಒಪ್ಪಂದಗಳು ಸಿಗ್ತಾ ಹೋಗುತ್ತೆ. ಮತ್ತು ಶಿಕ್ಷಣ ವಿಚಾರದಲ್ಲಿ ನೋಡ್ತಾ ಹೋದರೆ ಉತ್ತಮ ಏಕಾಗ್ರತೆ, ಶಿಸ್ತು, ಓದಿನಲ್ಲಿ ಆಸಕ್ತಿ ಮತ್ತು ಬುದ್ಧಿಶಕ್ತಿ ಮತ್ತು ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ ವಿದ್ಯಾರ್ಥಿಗಳಿಗೆ. ಆದಷ್ಟು ನೀವು ಎಲ್ಲ ರೀತಿ ಏಕಾಗ್ರತೆಯಿಂದ ಎಷ್ಟು ಇರ್ತೀರಾ ಅಷ್ಟು ನಿಮಗೆ ಒಳ್ಳೆಯ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಾಗಿರ್ಬೋದು, ಉನ್ನತ ಶಿಕ್ಷಣದಲ್ಲಾಗಿರ್ಬೋದು, ಎಲ್ಲ ರೀತಿ ಅನುಕೂಲ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇದರ ಜೊತೆಗೆ ಗುರುಗಳ ಮತ್ತು ಹಿರಿಯರ ಒಳ್ಳೊಳ್ಳೆ ಸಲಹೆಗಳನ್ನು ಪಡಿತಾ ಹೋಗ್ತೀರಾ. ಒಳ್ಳೊಳ್ಳೆ ಐಡಿಯಾಗಳನ್ನು ಕೊಡ್ತಾ ಹೋಗ್ತಾರೆ. ಅದರಿಂದ ನೀವು ಮುಂದೆ ಏನೇ ಒಂದು ಯೋಜನೆಯನ್ನು ಮಾಡಿದ್ರೆ ಅದರಿಂದ ನಿಮಗೆ ಎಲ್ಲ ರೀತಿಯ ಒಳ್ಳೆಯದಾಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಆರೋಗ್ಯ ವಿಚಾರದಲ್ಲಿ ನೋಡ್ತಾ ಹೋದರೆ ನೀವು ಇಷ್ಟು ವರ್ಷ ಏನು ಪರಿತಪಿಸ್ತಿರ್ತೀರಾ, ಆರೋಗ್ಯ ನನಗೆ ಹಿಂಗೆ ಆಗ್ತಾ ಇದೆ, ಎಷ್ಟೇ ತೋರಿಸಿದ್ರೂ ಹುಷಾರಾಗ್ತಾ ಇರಲ್ಲ, ಎಷ್ಟೇ ನೀವು ನೊಂದು ಬೆಂದು ಹೋಗಿರ್ತೀರಿ. ಆದರೆ ಈ ತಿಂಗಳಲ್ಲಿ ನಿಮಗೆ ಎಲ್ಲ ಕಾಯಿಲೆ ಕಸಾಯಿಗಳಿಂದ ಸುಧಾರಣೆ ಆಗ್ತಾ ಹೋಗುತ್ತೆ. ಚೇತರಿಕೆ ಕಾಣ್ತಾ ಹೋಗ್ತೀರಾ. ಎಲ್ಲ ರೀತಿ ಒಳ್ಳೆಯದಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇದರಿಂದ ನಿಮಗೆ ಮಾನಸಿಕ ನೆಮ್ಮದಿ ಕೂಡ ಸಿಗ್ತಾ ಹೋಗುತ್ತೆ, ಶಾಂತಿ ದೊರಕ್ತಾ ಹೋಗುತ್ತೆ. ಆದಷ್ಟು ನೀವು ಎಷ್ಟು ಇದು ಮಾಡ್ತೀರಂದರೆ ತಲೆ ಮೇಲಿರುವಂಥ ಭಾರ ಕಡಿಮೆ ಆದಷ್ಟು ನಿಮಗೆ ಆಗ್ತಾ ಹೋಗುತ್ತೆ. ಮತ್ತು ರೈತ ವಿಚಾರದಲ್ಲಿ ನೋಡ್ತಾ ಹೋದರೆ ರೈತರಿಗೆ ಉತ್ತಮ ಇಳುವರಿ ಸಿಗ್ತಾ ಹೋಗುತ್ತೆ. ಒಳ್ಳೊಳ್ಳೆ ಬೆಳೆಗಳು ಬರ್ತಾ ಹೋಗುತ್ತೆ. ಇವರು ಬೆಳೆದಂಥ ಬೆಳೆಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಲಾಭ ದೊರಕ್ತಾ ಹೋಗುತ್ತೆ. ಎಲ್ಲ ರೀತಿಯಿಂದನೂ ಒಳ್ಳೆಯದಾಗ್ತಾ ಹೋಗುತ್ತೆ. ಕೃಷಿ ಸಾಲ ಅಥವಾ ಸರ್ಕಾರಿ ಸವಲತ್ತುಗಳು ಕೂಡ ನಿಮಗೆ ಸುಲಭವಾಗಿ ದೊರಕ್ತಾ ಹೋಗುತ್ತೆ ರೈತರಿಗೆ. ಇದರಿಂದ ನಿಮಗೆ ಏನೇ ಒಂದು ಮಾಡಲು ಸಹಿತ ನಿಮಗೆ ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಇದರ ಜೊತೆಗೆ ಪಶುಸಂಗೋಪನೆ ಆಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ಆರ್ಥಿಕ ಲಾಭ ತಂದು ಕೊಡುವಂಥ ಸಾಧ್ಯತೆಗಳು ಜಾಸ್ತಿನೇ ಇದೆ. ರೈತ ವರ್ಗದವರಿಗೆ ಎಲ್ಲನೂ ಒಳ್ಳೆಯದಾಗ್ತಾ ಹೋಗುತ್ತೆ. ಚಿಂತನೆ ಮಾಡೋದನ್ನು ಬಿಟ್ಟು ಎಲ್ಲ ರೀತಿ ಮುಂದಕ್ಕೆ ಹೋಗಿ ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಪ್ರೀತಿ ಪ್ರೇಮ ವಿಚಾರದಲ್ಲಿ ನೋಡ್ತಾ ಹೋದರೆ ಮಧುರ ಬಾಂಧವ್ಯ ಜಾಸ್ತಿ ಇರುತ್ತೆ. ಇಬ್ಬರ ಮಧ್ಯೆ ವಿಶ್ವಾಸ ಆಗಿರ್ಬೋದು, ಗಟ್ಟಿತನ ಆಗಿರ್ಬೋದು, ಇಬ್ಬರ ಮಧ್ಯೆ ಹೊಂದಾಣಿಕೆ ಆಗಿರ್ಬೋದು. ಏನೇ ಒಂದು ಕೆಲಸ ಕಾರ್ಯಗಳಲ್ಲಿ ಇಬ್ಬರು ಜೊತೆಯಾಗೇ ಇರ್ತೀರ ವಿನಃ ದೂರ ದೂರ ಅಂತೂ ಆಗೋದಿಲ್ಲ. ಮತ್ತು ನೀವು ಪ್ರೀತಿಸಿರ್ತೀರಿ, ಮನೆಯಲ್ಲಿ ಹೇಳೋಕ್ಕಾಗ್ತಾ ಇರಲ್ಲ. ಈ ತಿಂಗಳು ನೀವು ಹೇಳಿದರೆ ಗುರು ಹಿರಿಯರ ಸಮ್ಮುಖದಿಂದ ಇಬ್ಬರು ಮನೆಯವರು ಒಪ್ಪುಬಿಟ್ಟು ಮದುವೆ ಮಾಡುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಆದಷ್ಟು ನೀವು ಎಷ್ಟು ಜಲ್ದಿ ಆಗುತ್ತೆ ಮನೆಯಲ್ಲಿ ಹೇಳ್ತಾ ಹೋಗಿ ಅವರೇ ಕೂತು ಮಾತನಾಡಿ ಎಲ್ಲ ರೀತಿ ಬಗೆಹರಿಸ್ತಾ ಹೋಗ್ತಾರೆ. ಮದುವೆ ವಿಚಾರ ನೋಡ್ತಾ ಹೋದರೆ ಈ ತಿಂಗಳಲ್ಲಿ ಇವರಿಗೆ ಕಂಕಣ ಭಾಗ್ಯ ಕೂಡಿ ಬರುವ ಸಾಧ್ಯತೆಗಳು ತುಂಬ ಅಂದರೆ ತುಂಬಾ ಇದೆ. ಗುರು ಹಿರಿಯರ ಸಮ್ಮುಖದಿಂದ ಆಗಿರ್ಬೋದು, ಒಳ್ಳೊಳ್ಳೆಯ ಸಂಬಂಧಗಳು ಕೂಡಿ ಬರ್ತಾ ಹೋಗುತ್ತೆ. ಇಷ್ಟು ದಿನ ನೀವು ಒಪ್ಪಿದರೆ ಅವ್ರು ಒಪ್ತಿರಲ್ಲ, ಅವ್ರು ಒಪ್ಪಿದರೆ ನೀವು ಒಪ್ತಾ ಇರಲ್ಲ, ಇಬ್ರದ್ದು ಜಾತಕ ಮ್ಯಾಚ್ ಆಗ್ತಾ ಇರಲ್ಲ. ಆದರೆ ಈ ತಿಂಗಳಲ್ಲಿ ನಿಮಗೆ ಎಲ್ಲನೂ ಕೂಡ ಕೂಡಿ ಬರ್ತಾ ಹೋಗುತ್ತೆ. ಇದರಿಂದ ನಿಮಗೆ ಕಂಕಣ ಭಾಗ್ಯನೂ ಕೂಡಿ ಬರುವ ಸಾಧ್ಯತೆಗಳು ಜಾಸ್ತಿ ಇದೆ. ಮತ್ತು ದಾಂಪತ್ಯದಲ್ಲಿ ನೋಡ್ತಾ ಹೋದರೆ ಒಳ್ಳೆ ಸುಖಮಯ ಆಗ್ತಾ ಹೋಗುತ್ತೆ. ಸಂತೋಷದ ವಾತಾವರಣಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಸಣ್ಣ ಪುಟ್ಟ ಜಗಳ ಆಡ್ತಾನೆ ಇರ್ತೀರಾ. ಆದರೂ ಈ ತಿಂಗಳಲ್ಲಿ ನಿಮಗೆ ಎಲ್ಲ ರೀತಿಯಿಂದನೂ ಶಾಂತಿ, ನೆಮ್ಮದಿ, ಸಂತೋಷ ಎಲ್ಲ ರೀತಿ ನಿಮ್ಮ ಕುಟುಂಬದ ಜೀವನದಲ್ಲಿ ಎಲ್ಲ ರೀತಿ ಇರ್ತಾ ಹೋಗುತ್ತೆ. ಹಣಕಾಸಿನ ವಿಚಾರದಲ್ಲಿ ನೋಡ್ತಾ ಹೋದರೆ ಆದಾಯದ ಮೂಲ ತುಂಬ ಅಂದರೆ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಇದರಿಂದ ನೀವು ಏನೇ ಒಂದು ಶುಭ ಕಾರ್ಯಕ್ರಮಗಳಾಗಿರ್ಬೋದು, ಧಾರ್ಮಿಕ ಖರ್ಚು ವೆಚ್ಚಗಳಾಗಲಾಗಿರ್ಬೋದು, ಪ್ರವಾಸಕ್ಕೆ ಹೋಗೋದಾಗಿರ್ಬೋದು, ಇದರಿಂದ ಖರ್ಚುಗಳು ಆಗುತ್ತೆ ವಿನಃ ಬೇರೆ ಯಾವುದರಿಂದನೂ ಖರ್ಚು ಆಗ್ತಾ ಹೋಗಲ್ಲ. ಆದಷ್ಟು ನೀವು ಇದರ ಕಡೆ ಹೋದಷ್ಟು ಸ್ವಲ್ಪ ಉಳಿತಾಯದ ಕಡೆ ಗಮನ ಹರಿಸ್ತಾ ಹೋಗಿ. ಮತ್ತು ಇದರ ಜೊತೆಗೆ ಎಷ್ಟೋ ತಿಂಗಳಿಂದ ಆಗಿರ್ಬೋದು, ಎಷ್ಟೋ ದಿನಗಳಿಂದ ಆಗಿರ್ಬೋದು, ಇಲ್ಲ ವರ್ಷಗಳಿಂದ ಆಗಿರ್ಬೋದು ಸಿಕ್ಕಾಕೊಂಡಿರುತ್ತೆ ಅಮೌಂಟು, ಬರ್ತಾನೆ ಇರಲ್ಲ ಅದು. ಅದರಿಂದ ಸ್ವಲ್ಪ ನಿಮಗೆ ಒಳ್ಳೇದಾಗುವಂಥ ಸಾಧ್ಯತೆಗಳು ಇದ್ದರೂ ಸಹಿತ ಆದರೂ ಕೂಡ ಆ ಅಮೌಂಟು ಬರ್ತಾ ಇರಲ್ಲ, ಕಾಡಿಸ್ತಾ ಇರ್ತಾರೆ. ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ಇದೇ ರೀತಿ ಹೇಳಿ ಹೇಳಿ ದಿನಗಳು ಕಳೀತಾ ಹೋಗುತ್ತೆ ವಿನಃ ನಿಮಗೆ ಬರ್ತಾ ಇರಲ್ಲ. ಆದರೆ ಈ ತಿಂಗಳಲ್ಲಿ
ಅವರಾಗವರೇ ಸುಲಭವಾಗಿ ನಿಮ್ಮ ಕೈ ತಂದು ಕೊಡ್ತಾರೆ ಅಮೌಂಟು. ಅಷ್ಟು ಧನದ ಲಾಭ ಇವರಿಗೆ ತುಂಬ ಅಂದರೆ ತುಂಬಾ ಇದೆ. ಇದರಿಂದ ಏನಾಗುತ್ತಪ್ಪ ಅಂತಂದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ಸಹಿತ ಇದು ಒಳ್ಳೆ ಸಮಯ ಅಂತ ಹೇಳ್ಬೋದು ನಿಮಗೆ. ಇದರಿಂದನೂ ಕೂಡ ನಿಮಗೆ ಧನ ಪ್ರಾಪ್ತಿ ಆಗ್ತಾ ಹೋಗುತ್ತೆ. ಆದಷ್ಟು ನೀವು ನಿಮ್ಮಲ್ಲಿ ಏನೋ ಸಮಸ್ಯೆಗಳು ಕಾಡ್ತಾ ಇದ್ರೂ ಸಹಿತ ನೀವು ಪ್ರತಿ ಶುಕ್ರವಾರ ಅಮ್ಮನವರ ದರ್ಶನವನ್ನು ಮಾಡಿ ಎಲ್ಲರದಿ ಒಳ್ಳೇದಾಗ್ತಾ ಹೋಗುತ್ತೆ. ಇದಕ್ಕಿಂತ ಮೀಗಲಾದದ್ದು ನಿಮ್ಮಲ್ಲಿ ಏನಾದ್ರು ಸಮಸ್ಯೆಗಳಾಗಿರ್ಬೋದು, ಕಿರಿಕಿರಿಗಳಾಗಿರ್ಬೋದು, ಮನಸ್ತಾಪಗಳಾಗಿರ್ಬೋದು, ಮತ್ತು ಗುಪ್ತ ಸಮಸ್ಯೆಗಳಾಗಿರ್ಬೋದು, ಯಾರಿಗೂ ಹೇಳ್ಕೊಳ್ಳಾರದ ಸಮಸ್ಯೆಗಳಾಗಿರ್ಬೋದು, ಏನಾದ್ರು ಇದ್ರೂ ಸಹಿತ ಒಮ್ಮೆ ನಮ್ಮನ್ನು ಸಂಪರ್ಕಿಸಿ.